ವಾಟ್ಸಪ್ ಇವತ್ತು ಎಷ್ಟೊಂದು ಜನಪ್ರಿಯತೆ ಗಳಿಸಿದೆ ಅಂದರೆ ಹಲವರ ದಿನ ವಾಟ್ಸಪ್ ಮೂಲಕವೇ ಆರಂಭವಾಗಿ ವಾಟ್ಸಪ್ ಮೂಲಕವೇ ಕೊನೆಯಾಗುತ್ತೆ. ಆದರೆ ವಾಟ್ಸಪ್ಪನ್ನು ಮತ್ತು ಅದರಲ್ಲಿನ ಫೀಚರ್ಗಳನ್ನು ಸದ್ಬಳಕೆ ಮಾಡಿಕೊಳ್ಳುವ ಬದಲು ಒಂದಷ್ಟು ಮಂದಿ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಅದರಿಂದಾಗಿ ಜನರಿಗೆ ತೊಂದರೆಯಾಗ್ತಿದೆ. ವಾಟ್ಸಪ್ನ ಮೂಲ ಉದ್ದೇಶಕ್ಕೆ ಧಕ್ಕೆಯಾಗುತ್ತಿದೆ. ಅಂತಹ ಸಂದರ್ಭದಲ್ಲಿ ವಾಟ್ಸಪ್ ವಿವಿಧ ಅಪ್ಡೇಟ್ ನೀಡುವ ಮೂಲಕ ಜನರಿಗೆ ಉತ್ತಮ ಬಳಕೆಯ ಅನುಭವ ನೀಡುತ್ತಿದೆ. ಜೊತೆಗೆ ಭದ್ರತೆ ಮತ್ತು ಖಾಸಗಿತನದ ರಕ್ಷಣೆಗೆ ಮುಂದಾಗುತ್ತಿದೆ. ಮೆಟಾ ಒಡೆತನದ ಪ್ರಸಿದ್ಧ ಮೆಸೇಜಿಂಗ್ ಅಪ್ಲಿಕೇಶನ್ ವಾಟ್ಸಪ್ಗೆ ಉಪಯುಕ್ತವಾದ ಹೊಸ ವೈಶಿಷ್ಟ್ಯ ಸೇರಿಸಲಾಗಿದೆ. ಇದರಿಂದ ಬಳಕೆದಾರರು ಫುಲ್ ಖುಷಿಯಾಗಿದ್ದಾರೆ. ಇದೀಗ ಬಳಕೆದಾರರು ವಾಟ್ಸಪ್ನಲ್ಲಿ ಬರುವ ಸ್ಕ್ಯಾಮ್ ಕರೆಗಳನ್ನು ಫೋನ್ನ ಲಾಕ್ ಸ್ಕ್ರೀನ್ನಿಂದಲೇ ನಿರ್ಬಂಧಿಸಲು ಸಾಧ್ಯವಾಗುತ್ತೆ. ಅಂದರೆ ಬಳಕೆದಾರರು ಇದಕ್ಕಾಗಿ ಅಪ್ಲಿಕೇಶನ್ಗೆ ಹೋಗುವ ಅಗತ್ಯವಿಲ್ಲ. ಸ್ಮಾರ್ಟ್ಫೋನ್ ಅನ್ನು ಅನ್ಲಾಕ್ ಮಾಡದೆ ಅಥವಾ ಸ್ಕ್ಯಾಮ್ ಅನ್ನು ನಿರ್ಬಂಧಿಸಲು ಅಪ್ಲಿಕೇಶನ್ಗೆ ಹೋಗದೆ ಸ್ಕ್ಯಾಮ್ ಮೆಸೇಜ್ ಅನ್ನು ಬ್ಲಾಕ್ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ವಾಟ್ಸಾಪ್ನಲ್ಲಿ ಕೂಡ ಬಳಕೆದಾರರು ಸ್ಕ್ಯಾಮ್ ಸಂದೇಶಗಳು ಅಥವಾ ಕರೆಗಳಿಂದ ತೊಂದರೆಗೊಳಗಾಗುವುದು ಸಾಮಾನ್ಯವಾಗಿ ಕಂಡುಬರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ವಾಟ್ಸಾಪ್ನ ಈ ಹೊಸ ವೈಶಿಷ್ಟ್ಯವು ಬಳಕೆದಾರರಿಗೆ ಉತ್ತಮ ಪರಿಹಾರವನ್ನು ಒದಗಿಸಲಿದೆ. ನಿಮ್ಮ ವಾಟ್ಸಾಪ್ನಲ್ಲಿ ನೀವು ಇದನ್ನು ಹೇಗೆ ಸಕ್ರಿಯಗೊಳಿಸಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ಕೆಳಗೆ ನೀಡಲಾಗಿದೆ. ವಾಟ್ಸಪ್ನ ಹೊಸ ವೈಶಿಷ್ಟ್ಯವು ಬಳಕೆದಾರರಿಗೆ ಫೋನನ್ನು ಅನ್ಲಾಕ್ ಮಾಡದೆ ಅಥವಾ ಸ್ಕ್ಯಾಮ್ ಅನ್ನು ನಿರ್ಬಂಧಿಸಲು ಅಪ್ಲಿಕೇಶನ್ಗೆ ಹೋಗದೆ ಮೆಸೇಜನ್ನು ಗುರುತಿಸಲು ಮತ್ತು ನಿರ್ಬಂಧಿಸಲು ಅನುಮತಿಸುತ್ತದೆ. ಲಾಕ್ ಸ್ಕ್ರೀನ್ನಲ್ಲಿ ಸ್ಕ್ಯಾಮ್ ಸಂದೇಶದ ನೋಟಿಫಿಕೇಶನ್ ಕಾಣಿಸಿಕೊಂಡಾಗ ಬಳಕೆದಾರರು ಆ ಮೆಸೇಜ್ ಮೇಲೆ ದೀರ್ಘಕಾಲ ಒತ್ತಿ ಹಿಡಿಯಬೇಕು. ಆಗ ವಿವಿಧ ಆಯ್ಕೆಗಳನ್ನು ಕಾಣಿಸಿಕೊಳ್ಳುತ್ತದೆ. ಬ್ಲಾಕ್ ದಿ ಸೆಂಡರ್ ಇನ್ಸ್ಟಂಟ್ಲಿ ಆಯ್ಕೆ ಇವುಗಳಲ್ಲಿ ಒಂದಾಗಿದೆ. ಇದನ್ನು ಆಯ್ಕೆ ಮಾಡಿದ ನಂತರ ರಿಪೋರ್ಟ್ ಮಾಡಬಹುದಾದ ಮತ್ತೊಂದು ಪ್ರಾಂಪ್ಟ್ ಅನ್ನು ತೋರಿಸುತ್ತದೆ. ಆದಾಗ್ಯೂ ವಾಟ್ಸಾಪ್ನಲ್ಲಿ ಅಪರಿಚಿತ ಸಂಖ್ಯೆಯಿಂದ ಕರೆ ಅಥವಾ ಸಂದೇಶ ಬಂದಾಗ ಅದನ್ನು ಕಾಂಟ್ಯಾಕ್ಟ್ ಲಿಸ್ಟ್ಗೆ ಸೇರಿಸುವ, ನಿರ್ಬಂಧಿಸುವ ಅಥವಾ ರಿಪೋರ್ಟ್ ಮಾಡುವ ಆಯ್ಕೆಯನ್ನು ಸಹ ತೋರಿಸಲಾಗುತ್ತೆ. ನೀವು ಈ ಕಾಂಟ್ಯಾಕ್ಟ್ ಅನ್ನು ಬ್ಲಾಕ್ ಮಾಡಲು ಬಯಸಿದರೆ ಈ ಹಂತಗಳನ್ನು ಅನುಸರಿಸಿ. ಸೆಟ್ಟಿಂಗ್ಗಳು, ಪ್ರೈವಸಿ, ಬ್ಲಾಕ್ಡ್ ಕಾಂಟ್ಯಾಕ್ಟ್, ಆ್ಯಡ್ಗೆ ಹೋಗಿ ಅಲ್ಲಿ ನೀವು ಬ್ಲಾಕ್ ಮಾಡಲು ಬಯಸುವ ಕಾಂಟ್ಯಾಕ್ಟನ್ನು ಹುಡುಕಿ ಆಯ್ಕೆ ಮಾಡಿ. ಹೀಗೆ ಮಾಡುವ ಮೂಲಕ ಅಪರಿಚಿತ ಸಂಖ್ಯೆಗಳಿಂದ ಬರುವ ಸ್ಕ್ಯಾಮ್ ಕರೆ ಮತ್ತು ಸಂದೇಶವನ್ನು ಸುಲಭದಲ್ಲಿ ನಿಯಂತ್ರಿಸಬಹುದು. ಜೊತೆಗೆ ವಾಟ್ಸಪ್ ಸದಾ ಅಪ್ಡೇಟ್ ಮಾಡೋದನ್ನು ಮರೆಯಬೇಡಿ.